ಈ ದಸರಕ್ಕೆ ಹೆಂಗೆ ಅಂದರೆ ದಸರಾ ಹೆಂಗೆ ಅಂದರೆ ಮಗು ಥರ ಒಂದು 3 ತಿಂಗಳು 6 ತಿಂಗಳು ಮಗು ಥರ ತಾಯಿ ಏನು ಮಾಡ್ತಾಳೆ ತನ್ನ ಮಗು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ ತಾನೇ ತನ್ನ ಕಾಡಿಗೆ ಕಪ್ಪು ಇಡ್ತಾಳಲ್ಲ, ಆ ರೀತಿ ಮೈಸೂರು ದಸರಾನು ಹಾಗೇನೆ. ಅದಕ್ಕೊಂದು ಕಪ್ಪು ಚುಕ್ಕೆ ಇರಲೇಬೇಕು. ಅದು ಯಾವುದೇ ವಿವಾದ ಆಗ್ಬೋದು. ಕಪ್ಪು ಚುಕ್ಕೆ ಅದು ರಾಜ ಮಹಾರಾಜರ ಕಾಲದಿಂದನೂ ಈ ಚುಕ್ಕೆ ಇಟ್ಕೊಂಡೇ ಬಂದಿರೋವಂಥದ್ದು. ತುಂಬ ಜನರ ದೃಷ್ಟಿ, ಲಕ್ಷಾಂತರ ಕೋಟ್ಯಾಂತರ ಜನರ ದೃಷ್ಟಿ ಓಹೋ ಏನಪ್ಪ ಇದು ಅಂತ ಬಿದ್ದಾಗ ಸೊ ಜನರ ದೃಷ್ಟಿ ಹಾಗೇನೆ ಅಲ್ವಾ, ಎಂಥವನನ್ನು ಕುಗ್ಗಿಸ್ಬಿಡುತ್ತೆ. ಹಾಗೆ ಮೈಸೂರು ದಸರಾಕ್ಕೂ ಒಂದೊಂದು ಸಣ್ಣ ಸಣ್ಣ ಅಲ್ಲಲ್ಲಿ ಕಪ್ಪು ಚುಕ್ಕೆಗಳು ಬರ್ತಾ ಇರುತ್ತೆ. ಅವೆಲ್ಲವನ್ನ ಮೀರಿ ತಾಯಿ ಚಾಮುಂಡೇಶ್ವರಿ ತಾನೇ ಖುದ್ದು ನಿಂತು ನಡೆಸೋವಂಥ ದಸರಾ ಇದು. ಹಾಗಾಗಿ ಇಂಥವಕ್ಕೆ ಅವೆಲ್ಲ ವಿಘ್ನಗಳು ಬರೋದಿಲ್ಲ. ತನ್ನ ಪಾಡಿಗೆ ತಾನು ಸಾಂಗವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅಂಬಾರಿಯಲ್ಲಿ ಕೂರುವಂಥ ಚಾಮುಂಡೇಶ್ವರಿ ಏನಿದ್ದಾಳೆ ಅವಳು ಬೆಟ್ಟದ ಮೇಲಿಂದ ಬರುವಂಥವಳು, ಅವಳು ಉತ್ಸವ ಮೂರ್ತಿ. ಬೆಟ್ಟದ ಮೇಲೆ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ಏನಿದೆ ಅಲ್ಲಿ ಉತ್ಸವ ಮೂರ್ತಿ ಇದೆಯಲ್ಲ, ಅವಳು ಇಳಿದು ಬರೋದು. ಈಗ ಅವಳನ್ನ ನಾಳೆ ಕರ್ಕೊಂಬರ್ತಾರೆ, ಅಂದರೆ ಇವತ್ತು ಕರ್ಕೊಂಬರ್ತಾರೆ. ಇವತ್ತು ಕರ್ಕೊಂಬಂದು ಅವಳನ್ನ ಇಲ್ಲಿ ಅಂಬಾರಿ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿ ಮತ್ತೆ ಅವಳನ್ನ ಬೆಟ್ಟಕ್ಕೆ ತಗೊಂಡೋಗ್ತಾರೆ. ಅವಳೇ ಬೇರೆ. ಅರಮನೆ ಒಳಗಡೆ ಇರುವಂತ ಖಾಸಗಿ ದೇವರುಗಳು ಅದೇ ಬೇರೆ. ಇದು ಅಷ್ಟೇ ಪಾಂಡವರ ಕಾಲದಿಂದ ಬಂದಂತ ಒಂದು ಸಂಪ್ರದಾಯ, ಬನ್ನಿ ವೃಕ್ಷಕ್ಕೆ ಪೂಜೆ ಮಾಡುವಂಥದ್ದು. ಹಾಗಾಗಿ ಇದು ಸಾವಿರಾರು ವರ್ಷಗಳಿಂದ ಬಂದಂಥ ಈ ಸಾಂಪ್ರದಾಯಿಕವಾದ ಪೂಜೆಗೆ ಅದರದ್ದೇ ಆದಂಥ ಘನತೆ ಇರುತ್ತೆ, ಗೌರವ ಇರುತ್ತೆ, ಒಂದು ನಂಬಿಕೆ ಇರುತ್ತೆ. ಅದನ್ನು ನಾವೆಲ್ಲ ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ. ಅದು ಇವತ್ತಿಗೂ ಅನುಚಾನವಾಗಿ ಮುಂದುವರ್ಕೊಂಡು ಬಂದಿದೆ. ಅವತ್ತಿನ ಪ್ರಜೆಗಳು ಅಷ್ಟೇ ಭಕ್ತರಾಗಿದ್ದು, ಇವತ್ತಿನ ಪ್ರಜೆಗಳು ಅಷ್ಟೇ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಅದನ್ನು ಪೂಜೆ ಮಾಡಿ ತಗೊಂಡು ಬಂದು ನಾವು ಇತರರಿಗೆ ಅದನ್ನು ಹಂಚ್ತೀವಿ. ಇದೇನು ಅಂತಂದರೆ ನಾವೆಲ್ಲ ಒಂದು ಭಾವೈಕ್ಯತೆಯಿಂದ ಬೆಳಗೋಣ, ನೆಮ್ಮದಿಯಿಂದ ಇರೋಣ ಅನ್ನೋದ್ರ ಸಂಕೇತ. ಇವೆಲ್ಲ ನಾವು ಒಂದಾಗಿರೋಣ, ಯಾವುದೇ ಮುನಿಸುಗಳಿದ್ರೂ ಅಲ್ಲಲ್ಲೇ ಪರಿಹಾರ ಮಾಡ್ಕೊಂಡು ನಾವಿರೋಣ, ಚೆನ್ನಾಗಿ ಬದುಕೋಣ. ಮನುಷ್ಯ ಕೊನೆಯಲ್ಲಿ ಅಟ್ ದ ಎಂಡ್ ಆಫ್ ದ ಡೇ ಅವನೇನು ಅನ್ಕೋತಾನೆ, ನಾವೆಲ್ಲ ಚೆನ್ನಾಗಿರ್ಬೇಕು. ನಾನೊಬ್ಬ ಚೆನ್ನಾಗಿದ್ದು ಎಲ್ಲರೂ ಕೆಟ್ಟೋದ್ರೆ ಅದು ಅವನು ಇರೋದ್ರಲ್ಲಿ ಏನೂ ಸುಖ ಇಲ್ಲ. ಸೊ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋವಂಥ ಒಂದು ವೈಶಾಲ್ಯ ದೃಷ್ಟಿಯಿಂದ ಮನುಷ್ಯ ಪ್ರಪಂಚವನ್ನು ನೋಡ್ತಾನೆ ಅನ್ನೋವಂಥದ್ರೆ ಇದರ ಸಾರ. ಈ ಎಲ್ಲ ಹಬ್ಬಗಳ ಸಾರ ಅದೇನೆ, ಎಲ್ಲರೂ ಚೆನ್ನಾಗಿರೋಣ ಅನ್ನೋದೇ ಎಲ್ಲ ಹಬ್ಬಗಳ ಸಾರ.